ನಕ್ಕಲ್ ಏನ್ ಮ್ಯಾಚ್ ಮಾಮ್ ಇದು ಏನ್ ಮ್ಯಾಚ್ ಸಖತ್ ಕ್ರೇಜಿ ಕಮ್ಬ್ಯಾಕ್ ಆಫ್ ಬುಲ್ಸ್ ಮಾಮ್ ಸ್ಟಾರ್ಟಿಂಗ್ ಇಂದ ನನಗೆ ಕೂಡ ಆಲ್ಮೋಸ್ಟ್ ಇದರ ಹಿಂಗಿತ್ತು ಅವರ ಮ್ಯಾಚ್ ನೆಕ್ ಟು ನೆಕ್ ಫೈಟ್ ಆಗಿರೋ ನಜ್ಜಿ ಎಂಟು ಮೂಮೆಂಟ್ವರೆಗೂ ಕೂಡ ಎಡ್ಜ್ ಆಫ್ ದ ಸೀಟಲ್ಲಿ ಕುತ್ಕೊಂಡು ನೋಡೋಂಥ ಮ್ಯಾಚ್ ಅಂದರೆ ಇದು ಬೆಂಗಳೂರು ವರ್ಸಸ್ ತಮಿಳ್ ತಲೆವಾಸ್ ಫಸ್ಟ್ ಮ್ಯಾಚ್ ಒನ್ ಸೈಡ್ ಆಗಿ ಹೋಗ್ಬಿಟ್ಟಿತ್ತು ಬೆಂಗಳೂರು ಬಸ್ ಮಾತ್ರ ಬಿಟ್ಕೊಂಡು ಕೊಟ್ಬಿಟ್ರು ತಮಿಳ್ ತಲೆವಾಸ್ಗೆ ಬಟ್ ಈ ಮ್ಯಾಚ್ ತೊಡೆ ತಟ್ಟಿ ನನ್ನ ಮಕ್ಕಳ ನೋಡ್ರಿ ವಾಪಸ್ ಮೈಗೆ ಮೈ ಕೊಡ್ತೀವಿ ರಿವೆಂಜ್ ತೀರಿಸ್ಕೊಂತೀವಿ ಅಂತ ರಿವೆಂಜ್ ವೀಕಲ್ಲಿ ರಿವೆಂಜ್ ತಗೊಂಡಿರೋದು ನಮ್ಮ ಬೆಂಗಳೂರು ಬುಲ್ಸು ನಜ್ಜಿ ಏನು ಮ್ಯಾಚು ಏನು ಕಮ್ ಬ್ಯಾಕು ಏನು ಬೌನ್ಸ್ ಬ್ಯಾಕು ನಮ್ಮ ಬೆಂಗಳೂರು ಬುಲ್ಸಿಂದ ಫಸ್ಟ್ ಹಾಫಲ್ಲಿ ಅವ್ರು ಆಲ್ ಔಟ್ ಕೊಡ್ತು ಅಂದಾರ ಸೆಕೆಂಡ್ ಹಾಫಲ್ಲಿ ನಾವು ಆಲ್ ಔಟ್ ಕೊಟ್ಬಿಟ್ಟು ಲೀಡ್ನ ತಗೊಂಡು ಲೀಡ್ನ ಬಿಟ್ಕೊಂಡು ಕೂಡ ಮಾತೇ ಎಲ್ಲ ಮಕ್ಕಳೇ ಎಲ್ಲ ನಾವು ಲಾಸ್ಟ್ ಮೂಮೆಂಟಿಗೆ ನೀವು ಫಸ್ಟ್ನಲ್ಲಿ ಹಿಡಿದಿರಿ ನಾವು ಲಾಸ್ಟ್ ಮೂಮೆಂಟಿಗೆ ಲೀಡ್ ತೊಗೊಂಡ್ಬಿಟ್ಟು ಗೆಲ್ತೀವಿ ಅಂತ ತೋರ್ಸ್ಕೊಂಡು ಕೊಟ್ಟಿರೋದು ನಮ್ಮ ಬೆಂಗಳೂರು ಬುಲ್ಸ್ ಅಟ್ ಸಮ್ ಪಾಯಿಂಟ್ ಏನಾಯ್ತು ಅಂದರೆ ಟಿರ್ಗಾ ಟೈ ಬ್ರೇಕರ್ ಬಂದ್ಬಿಡ್ತದ ಗುರು ಏನಿದು ಕತೆ ಇದು ಅಂತ 30-28 ಇದ್ದಾಗ ಅರ್ಜುನ್ ದೇಸ್ವಾಲ್ ಯಾವ ಥರ ರೇಡ್ ಮಾಡ್ತಾರೋ ಸೊ ಅವಾಗ ಅನ್ಸ್ಬಿಟ್ಟಿತ್ತು ಗುರು ಏನಿದು ತಿರ್ಗಾ ಟೈ ಬ್ರೇಕರಿಗೆ ಬಂದ್ಬಿಡ್ತದ ಅಂತ ಬಟ್ ಟೈ ಬ್ರೇಕರ್ ಬೇಡ ನಮಗೆ ರಿಸಲ್ಟೇ ಬೇಕು ಅಂತ ನಾವು ಎಕ್ಸ್ಪೆಕ್ಟ್ ಮಾಡ್ತಿದ್ವಿ ಯಾಕಂದರೆ ಟೈ ಬ್ರೇಕರ್ಗೆ ಹೋಯ್ತು ಅಂತಂದರೆ ಬೆಂಗಳೂರು ಬುಲ್ಸ್ 3-3 ಸೋತಿರೋದು ನೋಡಿದ್ವಿ ಸದ್ಯಕ್ಕೆ ಟೈ ಬ್ರೇಕರ್ ಬರಲಿಲ್ಲ ಬೆಂಗಳೂರು ಬುಲ್ಸ್ ಹಾಕೊಂಡು ಗೊಮ್ಮೆ ಅವನ ಅಜ್ಜಿ ಏನು ಲಾಸ್ಟ್ ಟ್ಯಾಕಲ್ ಅದು ಅವನ ಅಜ್ಜಿ ಅರ್ಜುನ್ ದೇಸ್ವಾಲ್ ಎಷ್ಟು ಸಲ ಎಳೆದು ಬಿಸಾಕಿರೋದು ಇವತ್ತು ಅವ್ರು 9 ಪಾಯಿಂಟ್ ತಗೊಂಡಿರ್ಬೋದು ಬಟ್ 8 ಬಾರಿ ಟ್ಯಾಕಲ್ ಆಗಿರೋದು ಅರ್ಜುನ್ ದೇಸ್ವಾಲು ಸೈಲೆಂಟಾಗಿ ಇಡಬೇಕು ಅರ್ಜುನ್ ದೇಸ್ವಾಲ್ ಅಂತ ಅನ್ಕೊಂಡಿದ್ದೆ ಸೈಲೆಂಟಾಗಿ ಇಟ್ರು 8 ಬಾರಿ ಟ್ಯಾಕಲ್ ಅಂತ ಅಂದರೆ ಅರ್ಜುನ್ ದೇಸ್ವಾಲ ಲಾಸ್ಟ್ ಮ್ಯಾಚ್ 22 ಪಾಯಿಂಟ್ನ ತೊಗೊಂಡ್ರು ಅಂತ ಅದು ಲಾಸ್ಟ್ ಮೂಮೆಂಟ್ ಪಾಯಿಂಟ್ಗಳು ಬಂದಿದ್ದು 6 ಪಾಯಿಂಟಲ್ಲಿದ್ದರು ಲಾಸ್ಟ್ ಮೂಮೆಂಟ್ಗೆ ಒಂದು 2-3 ಪಾಯಿಂಟ್ ಅದು ಬೆಂಗಳೂರು ಬಸ್ ಲೂಸ್ ಬಿಟ್ರು ನೀವು 1 ಪಾಯಿಂಟ್ ತೊಗೊಂಡ್ರು ಪರವಾಗಿಲ್ಲ ನಮಗೆ ಮಲ್ಟಿಪಲ್ ಪಾಯಿಂಟ್ಸ್ಗಳು ಬೇಕಾಗಿಲ್ಲ ಅಂತ ಆ ಥರ ಒಂದು ಸ್ಟ್ರಾಟಜಿ ಫಾಲೋ ಅಪ್ ಮಾಡ್ತಾಯಿದ್ರು ಬಟ್ ಆರು ಇನ್ನೇನು ಜಸ್ಟ್ ಮಿಸ್ ಹೋಗೋರು ಯಪ್ಪ ಲಾಸ್ಟ್ ರೈಡ್ ಏನದು ಅರ್ಜುನ್ ದೇಸ್ವಾಲಿಂದ ಅವನ ಅಜ್ಜಿ ಏನಾದರೂ ಮಿಡ್ ಲೈನ್ ಕ್ರಾಸ್ ಆಗೋಗ್ಬಿಟ್ಟಿತ್ತು ಅವ್ರ ಕೈ ಬಂದ್ಬಿಟ್ಟಿತ್ತು ಆಲ್ಮೋಸ್ಟು ಸಂಜಯ್ ಮಾಡಿದಂಥ ಟ್ಯಾಕಲ್ ಸೂಪರ್ ಟ್ಯಾಕಲ್ ಆಗೋಗ್ಬಿಡ್ತಲ್ಲ ಅವನ ಅಜ್ಜಿ ಯಪ್ಪ ಗುಲಾಬ್ ಜಾಮೂನ್ಗಳೆಲ್ಲ ಗಲ ಅಂದ್ಬಿಟ್ಟಿದ್ದಾವೆ ಬೆಂಗಳೂರು ಬುಲ್ಸ್ದು ಫ್ಯಾನ್ಸ್ಗಳದು ಖಂಡಿತ ಅದೇ ಥರ ಇದ್ದು ಆ ರೈಡು ಆಲ್ಮೋಸ್ಟ್ ಇದೇನು ಕೈ ಬಂದಿತ್ತು ಕೈನ ಎಳ್ಕೊಂಡು ಇಟ್ಕೊಂಡು ಆದರೆ ಇವತ್ತು ಸಂಜೆ ಏನು ಡಿಫೆನ್ಸ್ ತೋರಿಸಿದ್ದು 5 ಟ್ಯಾಕಲ್ ಪಾಯಿಂಟ್ ಈ ಕಡೆಯಿಂದ ಯೋಗೇಶ್ ಅಲ್ಲ ಈ ಕಡೆಯಿಂದ ದೀಪಕ್ ಅವರಿಂದನೂ ಕೂಡ ಒಂದು 4 ಡಿಫೆನ್ಸ್ ಟ್ಯಾಕಲ್ ಪಾಯಿಂಟ್ಸ್ಗಳು ಬಂದಿರುವಂಥದ್ದು ಸೊ ಸಂಜೆನ ಮೆಚ್ಕೊಳ್ಳೇಬೇಕು ಯಾಕಂದರೆ ಲಾಸ್ಟ್ ಟ್ಯಾಕಲ್ ಬಂದಿದ್ದು ಅವರಿಂದನೇ ಅವ್ರು ಟ್ರೈ ಮಾಡ್ತಾರೆ ಅಂತ ಗೊತ್ತಿತ್ತು ಬಟ್ ಏನಾಯಿತು ಅಂತಂದರೆ ಅವ್ನ ಅಜ್ಜಿ ಹೋದ್ರೆ ಒಂದು ಪಾಯಿಂಟ್ ಹೋಗ್ಲಿ ಬಿಡುಗರು ಯಾಕೆಲ್ಲ ಮುಗಿಬಿದ್ದು ಈ ಥರ ಸಾಯ್ತಾ ಇದ್ದೀರ ಅಂತ ಅನ್ನಿಸ್ಬಿಡ್ತು ಪಾಯಿಂಟ್ ರೇಡ್ ಆಗೋಗ್ಬಿಟ್ಟು ಆರಾಮಾಗಿ ಗೆದ್ಬಿಟ್ರು ಅಲ್ಲಿ ತಮಿಳ್ ತಲೆವಾಸ್ ಒಂದು ವೇಳೆ 6 ಏನಾದ್ರು ಆಗಿತ್ತು ಅಂದರೆ 3 ಪಾಯಿಂಟ್ ಸಿಗೋದ್ರ ಜೊತೆಗೆ ಆಲ್ ಔಟ್ ಆಗೋದ್ರ ಜೊತೆಗೆ ಖಂಡಿತ ಆರಾಮಾಗೆ ತಮಿಳ್ ತಲೆವಾಸ್ ಅವರು ಗೆದ್ಬಿಟ್ರವರು ಆ ಒಂದು ಸೂಪರ್ ಟ್ಯಾಕಲ್ಲು ಮ್ಯಾಚ್ ಟರ್ನಿಂಗು ಗೇಮ್ ಟರ್ನಿಂಗು ಎಲ್ಲ ಟರ್ನಿಂಗು ಸಂಜಯ್ ಅವರಿಂದ ಹೌದು ಅಸಿಸ್ಟ್ ಅಂತೂ ಖಂಡಿತ ಬಂತು ಅಸಿಸ್ಟ್ ಅಂತೂ ಮರೆಯಂಗಿಲ್ಲ ಆಮೇಲೆ ಲಾಸ್ಟ್ ಮೂಮೆಂಟಲ್ಲಿ ಆ ಸತ್ಯಪ್ಪ ಮಟ್ಟಿ ಅವರು ಪುಷ್ ಮಾಡ್ತಾರೆ ಅಂದರೆ ತಳದಿಕ್ಕೆ ಅಂತ ಹೋಗ್ತಾರೆ ಡಿಕ್ಕಿ ಹೊಡೆಯೋವಂಥ ಸತ್ಯಪ್ಪ ಮಟ್ಟಿ ಅವರು ಅಲ್ಲೊಂದು ಸ್ವಲ್ಪ ಮಿಸ್ಟೇಕ್ ಮಾಡ್ಕೊಂಡ್ರು ಅಲ್ಲೇನಾದ್ರು ಆ ಥರ ಮಾಡ್ಕೊಟ್ಟಿಲ್ಲ ಅಂತಂದರೆ ಗಾಬರಿ ಆಗ್ತಿಲ್ಲ ನಮ್ಮ ಬೆಂಗಳೂರು ಬುಲ್ಸು ಏನು ಒಳಗಡೆ ಬಿಟ್ಕೊಂಡು ಎಳ್ಕೊಂಬೋದಾಗಿತ್ತು ಅಲ್ಲಿ ಏನು ಇವರೇ ಹೋಗಿ ತಳ್ಳೋ ಅಂಥದ್ದಲ್ಲಿ ಅರ್ಜುನ್ ದೇಸ್ವಾಲ್ ಪಾಯಿಂಟ್ಗೆ ಟ್ರೈ ಮಾಡ್ತಾ ಇಲ್ಲ ಅಲ್ಲಿ ಒಳಗಡೆ ಬಿಟ್ಕೊಬೇಕಾಯ್ತು ಇವರು ಅಲ್ಲಿ ಹೋಗ್ಬಿಟ್ಟು ಅವ್ರು ಬಾಲ್ ಲೈನ್ ಹತ್ರ ಹೋಗ್ತಾವ್ರೆ ಹೋಗ್ಬಿಟ್ಟು ಪಟ್ಟಣಂಗೆ ಅಲ್ಲಿ ತಳ್ಳಕ್ಕೆ ಬೇರೆ ಹೋಗ್ತಾವ್ರಲ್ಲಿ ಸೊ ಅದೊಂದು ಮಿಸ್ಟೇಕ್ ಮಾಡಿದ್ರು ಬೆಂಗಳೂರು ಬುಲ್ಸು ಆ್ಯಂಡ್ ಅಲಿ ರಜಾ ಅವರು ಔಟ್ ಆಗ್ತಾ ಇದ್ದಂಗೆ ಏನು ಗುರು ಇದು ಹಿಂಗಾಗೋಗ್ಬಿಡ್ತು ಕತೆ ಏನಿದು ಅವಸ್ಥೆ ಹಿಂಗಾಗೋಗ್ಬಿಡ್ತು ಅಂತ ಆ ಥರ ಆಯ್ತು ಲಾಸ್ಟ್ ಮೂಮೆಂಟ್ಗೆ ಬಟ್ ಆರು ಬಂದಂಥ ಸೂಪರ್ ಟ್ಯಾಕಲ್ಲು ಅನ್ಬಿಲೀವಬಲು 10 ಪಾಯಿಂಟ್ನ ತೊಗೊಂಡಿದ್ರೆ ಇವತ್ತು ಅಲಿ ರಜಾ ಅವರು ಇನ್ಫ್ಯಾಕ್ಟ್ ಇವ್ರಿಗಿನ ಮಸ್ತಾಗಿ ಪರ್ಫಾರ್ಮ್ ಮಾಡಿದ್ರೆ ಅರ್ಜುನ್ ದೇಸ್ವಾಲ್ಗಿಂತ ಮಸ್ತಾಗಿ ಪರ್ಫಾರ್ಮ್ ಮಾಡಿದರೆ ಬಟ್ ಒಂಥರ ಮ್ಯಾಚ್ ಚೇಂಜಿಂಗ್ ಪರ್ಫಾರ್ಮೆನ್ಸ್ ಬಂದಿದ್ದು ಇಟ್ಸ್ ಸಂಜಯಿಂದ ಒಂಥರ ಅವರು ಟ್ಯಾಕಲ್ ಮಾಡ್ತಾ ಇದ್ದಂಗೆ ಒಂದು ಅವ್ರ ಮುಖದಲ್ಲಿ ಕಾಣಿಸ್ತಾ ಒಂಥರ ಕಾಂತಿ ಹೆಂಗೆ ಕಾಣಿಸ್ತಾ ಇತ್ತು ಅಂತಂದರೆ ಏನೋ ಅವನ ಅಜ್ಜಿನ ಟೂರ್ನಮೆಂಟ್ನಾಗ ಗೆದ್ಬಿಟ್ಟೆ ಅನ್ನೋ ಥರ ಸಂಜಯ್ ಅವ್ರ ಮುಖದಲ್ಲಿ ಒಂದು ಫೀಲ್ ಬಂದ್ಬಿಡ್ತು ಆ ಟ್ಯಾಕಲ್ ಮಾಡಿದ್ದು ಗೊತ್ತಾಯ್ತು ಆ ಟ್ಯಾಕಲ್ ಮಾಡ್ತಾ ಇದ್ದಂಗೆ ಅರ್ಜುನ್ ದೇಸ್ವಾಲ್ ಅವ್ರದ್ದು ಅವನ ಅಜ್ಜಿ ಮ್ಯಾಚ್ ನಮ್ಮದೇ ಸೀಲ್ ಡೌನ್ ಆಯಿತು ಗುರು ಇದು ಅಂತ ಅಲ್ಲ ಗುರು ಇಷ್ಟೊತ್ತು ಯಾವ ಟೀಮನ್ನು ಕೂಡ ಸೈಲೆಂಟಾಗಿ ಇಟ್ಟಿಲ್ಲ ಅಲ್ಲಿ ಅರ್ಜುನ್ ದೇಸ್ವಾಲ ಈ ಮಟ್ಟಿಗೆ 9 ಟ್ಯಾಕಲ್ ಆಲ್ಮೋಸ್ಟ್ ಕ್ಲೋಸ್ ಟು 10 ಟ್ಯಾಕಲ್ಲು ಅರ್ಜುನ್ ದೇಸ್ವಾಲ ಮಾಡ್ತಾರೆ ಅಂತ ಅಂದರೆ ಬೆಂಗಳೂರು ಬುಲ್ಸ್ನ ಡಿಫೆನ್ಸ್ ಅಂತೂ ಖಂಡಿತ ಮೆಚ್ಕೊಳ್ಳೇಬೇಕು ಯಾಕಂದರೆ ಅವ್ರು ಒಂಟಿ ಸಲ ಲಾಸ್ಟ್ ಮ್ಯಾಚ್ 22 ಪಾಯಿಂಟ್ ತೊಗೊಳಂತ ಅರ್ಜುನ್ ದೇಸ್ವಾಲ್ ಈ ಮ್ಯಾಚ್ ಸೂಪರ್ 10 ಕೂಡ ಹೊಡೆದಕ್ಕೆ ಬಿಟ್ಟಿಲ್ಲ ಬೈ ಡಿಫಾಲ್ಟ್ ಸೂಪರ್ 10 ಹೊಡೆಯುವಂಥ ಅರ್ಜುನ್ ದೇಸ್ವಾಲ್ ಈ ಮ್ಯಾಚ್ ಸೂಪರ್ 10 ಹೊಡೆದಿಲ್ಲ ಅಂತಂದರೆ ನಮ್ಮ ಬೆಂಗಳೂರು ಬುಲ್ಸ್ ಗೂಳಿಗಳ ಡಿಫೆನ್ಸಿಗೆ ಕ್ರೆಡಿಟ್ ಖಂಡಿತ ಕೊಡಲೇಬೇಕು ಯಾಕಂದರೆ ಆ ಥರ ಪರ್ಫಾರ್ಮ್ ಮಾಡಿದರೆ ಆ್ಯಂಡ್ ಅಲಿ ರಜಾ ಅವರ ರೈಡಿಂಗ್ ಅಂತೂ ಮರೆಯಂಗಿಲ್ಲ ಫಸ್ಟ್ ಹಾಫಲ್ಲಿ ಎಷ್ಟು ಆಲ್ಮೋಸ್ಟ್ ಒಂದೇ ಒಂದು ಪಾಯಿಂಟ್ನ ಡಿಫ್ರೆನ್ಸ್ ಅಷ್ಟೇ ಅಲ್ಲಿ ಅದು ಲಾಸ್ಟ್ ಹೋಗ್ಬಿಟ್ಟು ತಗ್ಲಾಕೊಂಡಿದ್ದು 17 ಇತ್ತು ಹೋಗ್ಬಿಟ್ಟು ಅಲ್ಲಿ ತಗ್ಲಾಕೊಂಡ್ಬಿಟ್ರು ಅಲ್ಲಿ ಡೋ ಆರ್ ಡೈ ಅನ್ನೋದೇ ಕನ್ಫ್ಯೂಸ್ ಮಾಡ್ಕೊಂಡ್ಬಿಟ್ಟಿದ್ರು ಡೋ ಆರ್ ಡೈ ರೈಡ್ ಇಲ್ಲ ಅಂತ ಹೋಗ್ಬಿಟ್ಟು ಆಮೇಲೆ ವಿಧಿ ಇಲ್ಲಂಗೆ ಹೋಗಿ ತಗ್ಲಾಕೊಂಡ್ಬಿಟ್ರು ಒಂಥರ ಫಸ್ಟ್ ಹಾಫ್ ಈಕ್ವಲ್ ಅಂತ ಅಂದ್ಕೊಳ್ಳಿ ಆ ಒಂದು ಲೀಡ್ನ ನಾನು ಲೀಡ್ ಅಂತ ಕನ್ಸಿಡರ್ ಮಾಡಲ್ಲ ಬಟ್ ಆದರೂ ಆ ಲೀಡ್ನ ಹಂಗೇನೆ ಮೇಂಟೈನ್ ಮಾಡ್ಕೊಂಬಂದರು ತಮಿಳ್ ತಲೆವಾದವರು
ಲಾಸ್ಟ್ ಮೂಮೆಂಟಿಗೆ ಕಮ್ ಬ್ಯಾಕ್ ಮಾಡಿ ಅವ್ರಿಗೆ ಆಲ್ಔಟ್ ಕೊಟ್ಬಿಟ್ಟು ಅವನ ಅಜ್ಜಿ ಆ ಸೂಪರ್ ಟ್ಯಾಕಲ್ ಮಾಡ್ಬಿಟ್ಟು ಎಳ ಹಾಕೊಂಡ್ವಿ ನೋಡಿ. ಅವನ ಅಜ್ಜಿ ಮೀಸೆ ತಿರುವುದ್ರು ಹಂಗೆ ಹಾಕೊಂಡು. ಬೆಂಗಳೂರು ಬುಲ್ಸ್ನ ಕೋಚು ಏನ್ರೋ ಮಾತಾಡ್ತೀರ ನನ್ನ ಬಗ್ಗೆಲೇ, ಏನ್ರೋ ಮಾತಾಡ್ತೀರಾ, ಈ ಸಲ ಟೈ ಬ್ರೇಕರ್ಗೆ ಹೋಗಲ್ಲ ಕಳ್ರು ನಾವು, ಈ ಸಲ ಮ್ಯಾಚ್ ಹಂಗೆ ಗೆಲ್ತೀವಿ, ಟೈ ಬ್ರೇಕರ್ಗೆ ಈಗ ಬೇಕಲ್ಲ. ಅಟ್ ಸಮ್ ಪಾಯಿಂಟ್ ಅನ್ಸಿತ್ತು ಮಗ ಟೈ ಬ್ರೇಕರ್ಗೆ ಹೋದ್ರೂ ಹೋಗ್ಬಿಡುತ್ತೆ ಇದು ಅಂತ. ಅರ್ಜುನ್ ದೇಸ್ವಾಲ್ ಬಂದಂತ ರೇಡ್ನ ನೋಡ್ತು ಅಂತಂದ್ರೆ ಸದ್ಯಕ್ಕೆ ಟ್ರೈ ಬ್ರೇಕರ್ಗೆ ಹೋಗ್ಲಿಲ್ಲ, ಹಂಗೆ ರಿಸಲ್ಟ್ ಬರೋ ಥರ ಆಯಿತು. ಹಾವಳಿ ಕೊಟ್ಟಿದ್ದೀವಿ ಇವತ್ತು, ಕೂಳೆ ಕೊಟ್ಟಿದ್ದೀವಿ. ಫೇವ್ರೇಟ್ಸ್ ಇದ್ದಿದ್ದು ತಮಿಳ್ ತಲೆವಾಸನೆ, ಯಾಕಂದರೆ ಲಾಸ್ಟ್ ಮ್ಯಾಚ್ ನಮ್ಮ ಮೇಲೆ ಹಾವಳಿ ಮಾಡ್ಕೊಂಡು ಗೆದ್ದಿದ್ರು. ಸೊ ಇವತ್ತು ಸರಿಯಾಗಿ ಗುಮ್ಮಿದ್ದೀವಿ, ರಿವೆಂಜ್ನ ತೀರಿಸ್ಕೊಂಡಿದ್ದೀವಿ. ತಮಿಳವ್ರ ಮೇಲೆ ತೀರಿಸ್ಕೊಂತಾನೆ ಇರಬೇಕು ರಿವೆಂಜ್. ಅವನ ಅಜ್ಜಿ ಬಿಡೋ ಮಾತೇ ಇಲ್ಲ ಅಲ್ಲಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಿಮ್ಗೆ ಏನಿಸ್ತು ಇವತ್ತಿನ ಮ್ಯಾಚು ಕಾಮೆಂಟ್ ಸೆಕ್ಷನಲ್ಲಿ ಹಾಕಿ. ಒಟ್ನಲ್ಲಿ ಬೀಜ ಗುಲಾಬ್ ಜಾಮೂನ್ಗಳಂತೂ ಗಲಾಗಲ ಅನ್ಸಿದ್ರು ನಮ್ಮ ಬೆಂಗಳೂರು ಬುಲ್ಸು ಡಿಫೆಂಡರ್ಸು ಆ ಸೂಪರ್ ಟ್ಯಾಕಲ್ ಮಾಡೋವಂಥ ಟೀಮಲ್ಲಿ.